ಕೇಂದ್ರ ಹಣಕಾಸು ಸಚಿವರಾದಂಥ ಶ್ರೀಮತ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ 2 ಬಾರಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಆ ಕರ್ನಾಟಕಕ್ಕೆ ಕೊಡಬೇಕಾದಂತ ಗೌರವವನ್ನು ಮರ್ತಿದ್ದಾರೆ. ಕರ್ನಾಟಕಕ್ಕೆ ಸಿಗಬೇಕಾದಂತ ಪಾಲಿನ ಬಗ್ಗೆ ಮರ್ತಿದ್ದಾರೆ. ಅವರು ಬಜೆಟ್ನಲ್ಲಿ ಏನು ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಅಂದ್ರು ಇಲ್ಲಿ ಬಂದು ತೇಪೆ ಹಾಕೋ ಕೆಲಸ ಮಾಡೋಂಥ ಪ್ರಯತ್ನವನ್ನ ಮಾಡ್ತಾ ಇದೆ, ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಪದೇ ಪದೇ ಈಗಾಗಲೇ ಸದ್ದುಗಳು ಕೇಳ್ತಾ ಇದೆ. ಇವರ ಬಜೆಟ್ ಏನಿದ್ರು ಕೂಡ ಉತ್ತರ ಭಾರತಕ್ಕೆ ಅಭಿವೃದ್ಧಿಗೆ ಮಾತ್ರ ಸೀಮಿತ ಆಗುವಂತ ಬಜೆಟ್ ಹೊರತು ದಕ್ಷಿಣ ಭಾರತದ ಪ್ರಗತಿಗೆ, ಕೈಗಾರಿಕಾ ಬೆಳವಣಿಗೆ ಇರ್ಬೋದು, ಆರ್ಥಿಕ ಸುಧಾರಣೆಗಳಿಗಿರ್ಬೋದು, ಆರ್ಥಿಕ ಬೆಳವಣಿಗೆ ಇರ್ಬೋದು, ಯಾವುದೇ ಪ್ರೋತ್ಸಾಹವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇವತ್ತು ರಾಜಕೀಯ ಕಾರಣಗಳಿಂದ ಬಂದು ಇವತ್ತು ಕರ್ನಾಟಕದ ಮೇಲೆ ಆಪಾದನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶ ಕೂಡಿದೆ ಹೊರತು ಬೇರೇನೂ ಇಲ್ಲ. ಅವ್ರೇನಾರ ಕೊಡಬೇಕು ಅಂತ ಅಂದ್ರೆ ಕರ್ನಾಟಕದ ಕೈಗಾರಿಕೆಗಳಿಗೆ ಮತ್ತು IT-BT ಕಂಪನಿಗಳಿಗೆ ಇವತ್ತು ಒಂದಷ್ಟು ಪ್ರೋತ್ಸಾಹದಾಯಕವಾದಂಥ ಯೋಜನೆಗಳನ್ನು ಘೋಷಣೆ ಮಾಡಬೇಕಾಗಿತ್ತು. ಆ ಘೋಷಣೆಯನ್ನ ಮಾಡಿ ಕರ್ನಾಟಕಕ್ಕೆ ನಾನು ಇಂಥದ್ದು ಕೊಟ್ಟಿದ್ದೀನಿ, ಅದನ್ನ ಸರಿಯಾಗಿ ಬಳಸ್ಕೋತಾ ಇಲ್ಲ ಅಂತ ಅಂದಿದ್ರೆ ಅದು ಸರಿ. ಕೇವಲ ಆರೋಪಗಳನ್ನ ಮಾಡ್ತಾ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಸಹಕಾರ ಕೇಳಿ ತೆರಿಗೆ ಹಣ ವಸೂಲಿ ಮಾಡ್ಕೋತಾ ಇಲ್ಲ, ತಾನಾಗೆ ಹೋಗ್ತಾ ಇದೆ. ಸುಮಾರು 3,60,000 ಕೋಟಿ ರೂಪಾಯಿ ಹಣ ನಮ್ಮ ಎಸ್ಟಿಮೇಟ್ಸ್ ಏನಿತ್ತು ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಈಗ ಹೋಗ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕ ಯಾವುದರಲ್ಲಿ ಕಡಿಮೆ ಆಗಿದೆ? ಉತ್ತರ ಪ್ರದೇಶಕ್ಕಿಂತ ತೆರಿಗೆ ಕಡಿಮೆ ಕಟ್ತಾ ಇದೀವಾ? ಬಿಹಾರಕ್ಕಿಂತ ತೆರಿಗೆ ಕಡಿಮೆ ಕಟ್ತಾ ಇದೀವಾ? ಕಳೆದ 10 ವರ್ಷಗಳಿಂದ ಇವ್ರ ಸರ್ಕಾರ ಬಂದ ಮೇಲೆ ಯಾವ ಪ್ರೋತ್ಸಾಹದಾಯಕವಾದಂತ ಯೋಜನೆಗಳನ್ನ ಬೆಂಗಳೂರಿಗೆ, ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಅದನ್ನ ಬಿಟ್ಟು ಕೇವಲ ರಾಜಕಾರಣಕ್ಕೋಸ್ಕರ ಕರ್ನಾಟಕಕ್ಕಾಗಿರೋ ಅನ್ಯಾಯನ ಸರಿಪಡಿಸೋದನ್ನ ಬಿಟ್ಟು ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು ಇವತ್ತು ಬಂದು ಕಾಂಗ್ರೆಸ್ ಸರ್ಕಾರವನ್ನ ಆರೋಪ ಮಾಡಬೇಕು ಅಂತ ಹೇಳಿ ಮಾಡೋದು ಸರಿನಾ ಅಂತಕ್ಕಂಥದ್ದು ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗ್ತದೆ.